ನಮಸ್ಕಾರ. ಇವತ್ತಿನ ಪ್ರಶ್ನೆ, ಕೈಮದ್ದು ಬಿದ್ದಾಗ ಆತ್ಮ ಸಂಚಾರ ಆಗುತ್ತಲ್ಲ ಮೇಡಮ್, ಅದು ಹೇಗೆ, ಯಾವ ಥರ ಸಾಧ್ಯ? ಏಕೆಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ. ನಾನು ಈ ಥರ ಒಂದು ಪ್ರಯೋಗದಲ್ಲಿ ಕೆಲವೊಬ್ಬರು ಅವ್ರ ಹಾಗೇನೆ ಅವ್ರು ಇರೋದಿಲ್ಲ, ಅವರ ಒಂದು ಕ್ಯಾರೆಕ್ಟ್ರಲ್ಲೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಕೂಡ ಸತ್ಯ ಅಂತೇಳಿ ನಾನು ನಂಬಿದ್ದೀನಿ. ಆದರೂ ಒಂದು ಪ್ರಶ್ನೆ ಕೇಳಬೇಕು ಅಂತೇಳಿ ನಿಮಗೆ ಪ್ರಶ್ನೆಯನ್ನು ಕೇಳ್ತೀನಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಕೈಮದ್ದು ಬಿದ್ದಾಗ ಏನಾಗುತ್ತೆ, ನಮ್ಮ ನರನಾಡಿಗಳೆಲ್ಲ ಹಿಡ್ದಂಗೆ ಆಗೋದು, ಮಜಲ್ಸ್ಗಳಲ್ಲೆಲ್ಲ ಪೇಯ್ನ್ ಬರೋ ಅಂಥದ್ದು, ಮೂಳೆಗಳಲ್ಲೆಲ್ಲ ಶಕ್ತಿ ಕಡಿಮೆ ಆಗೋದು, ಮಾನಸಿಕವಾಗಿ ದೈಹಿಕವಾಗಿ ಸಿಕ್ಕಾಬಟ್ಟೆ ಅನಾರೋಗ್ಯ ಪೀಡಿತರಾಗ್ತಾ ಹೋಗ್ತೀವಿ. ಇದ್ರ ಜೊತೆಯಲ್ಲಿ ಅವ್ರೇನಾದ್ರೂ ಇಂಟೆನ್ಷನ್ ಇಟ್ಟು ಆತ್ಮ ಪ್ರಯೋಗ ಅಂತೇಳಿ ಏನಾದ್ರೂ ಕೂಡ ಅವರು ಮಾಡಿ ಅದೇನಾದ್ರೂ ಕೂಡ ಊಟದ ಜೊತೆಯಲ್ಲಿ ಏನಾದರೂ ಅಂತಹ ಒಂದು ಮಸಿಯನ್ನು ಸೇರಿಸಿ ಏನಾದರೂ ಕೊಟ್ಟಿದ್ರು ಕೂಡ ಕೆಲವು ಟೈಮಲ್ಲಿ 28 ದಿವಸ, 9 ದಿವಸ, 5 ದಿವಸ, 48 ದಿವಸ, 3 ತಿಂಗಳು ಅಂತೇಳಿ ಟೈಮ್ ಇರುತ್ತೆ. ಆ ಒಂದು ಸಂಚಾರ ನಮ್ಮ ದೇಹದಲ್ಲಿ ಪ್ರಾರಂಭ ಆಗುತ್ತೆ. ದೇಹ ಅಂತ ಅಂದರೆ ನಮ್ಮ ಎನರ್ಜಿ ಫೀಲ್ಡಲ್ಲಿ ಇದು ಪ್ರಾರಂಭ ಆಗ್ತಾ ಹೋಗುತ್ತೆ. ಆಗ ಏನಾಗುತ್ತೆ ಅಂತ ಅಂದರೆ, ನಮ್ಮ ಕ್ಯಾರೆಕ್ಟರ್ಗಳು ಏನಿರುತ್ತೋ ಅಂಥ ಕ್ಯಾರೆಕ್ಟ್ರು ನಮ್ಮಲ್ಲಿ ಇರೋದೇ ಇಲ್ಲ. ಅದು ಫುಲ್ಲು ಎಲ್ಲ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಒಂದು ಆತ್ಮ ಪ್ರಯೋಗವನ್ನು ಮಾಡಿದಾಗ, ಆ ಒಂದು ಆತ್ಮ ನಮ್ಮನ್ನೆಲ್ಲ ಆವರಿಸಿದಾಗ ಈ ನರನಾಡಿಗಳಲ್ಲಿ ಮತ್ತು ರಕ್ತ ಸಂಚಾರದಲ್ಲಿ, ಮಜಲ್ಸ್ಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅದು ಎಫೆಕ್ಟ್ ಹೊಡಿತಾ ಹೋಗುತ್ತೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಈ ಒಂದು ಹೊಕ್ಕಳದ ಭಾಗ ಇದೆಯಲ್ಲ, ಈ ಭಾಗದಿಂದ ಶುರು ಆಗ್ತಾ ಹೋಗುತ್ತೆ. ಕೆಲವೊಬ್ಬರು ಹೊಟ್ಟೆ ಸಮಸ್ಯೆ ಅಂತೇಳಿ ತುಂಬ ಬರ್ತಾರೆ. ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ತುಂಬ ತಡ ಆಗುತ್ತೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ಮೇನ್ ಏನಪ್ಪ ಅಂತ ಅಂದರೆ, ಹೊಟ್ಟೆ ಇಲ್ಲ ಅಂದರೆ ತಲೆ, ಈ ಒಂದು ಭಾಗದಲ್ಲಿ ತುಂಬ ಎಫೆಕ್ಟ್ ಹೊಡಿತಾ ಇರುತ್ತೆ ಮನುಷ್ಯನಿಗೆ. ಅಂಥ ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ಕೆಲವ್ರಿಗೆ ಹೇಳ್ತೀನಿ ಧ್ಯಾನ ಮಾಡಿ ಅಂತೇಳ್ಬಿಟ್ಟು. ಧ್ಯಾನನೂ ಕೂಡ ಅವರಿಗೆ ಮಾಡೋದಕ್ಕೆ ಆಗ್ತಾ ಇರಲ್ಲ, ಕಾನ್ಸಂಟ್ರೇಷನ್ ಬರ್ತಾನೆ ಇರೋದಿಲ್ಲ. ಆದಷ್ಟು ಒಂದು ಬಕೆಟಲ್ಲಿ ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕಾಲಿಟ್ಕೋಬೇಕು ನಾವು. ಆಯಿತಾ? ಕಾಲಿಟ್ಕೊಂಡಿದ್ದಾದಮೇಲೆ ನನ್ನೆಲ್ಲ ನೆಗೆಟಿವ್ ಎನರ್ಜಿ ಈ ಉಪ್ಪು ನೀರು ಹೀರ್ಕೊತಿದೆ ಅಂತೇಳಿ ಹೇಳ್ತಾ ಇರಬೇಕು. ಅಂದರೆ ಇದು ಎವ್ರಿಡೇ ಮಾಡ್ತಾ ಇದ್ದರೆ ತುಂಬ ಬೆಟರು. ಅದು ಒಂದು ಆತ್ಮ ಪ್ರಯೋಗ ಅಂತೇಳಿ ಮಾಡಿರ್ತಾರಲ್ಲ, ಅದಕ್ಕಿದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕೈ ಮದ್ದಿದ್ದಕ್ಕೆ ಮಾತ್ರ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಇದಾದಮೇಲೆ ಆತ್ಮ ಪ್ರಯೋಗ ಮಾಡಿದಂತಹ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ, ಅಲ್ಲಿ ಏನಾದರೂ ಒಂದು ಸೂಚನೆಗಳು ಕೊಡ್ತಾ ಇರಬೇಕಾದ್ರೆ, ಅಥವಾ ಫಸ್ಟೇ ಭುಜಪತ್ರೆಯ ಮುಖಾಂತರವಾಗಿ ಆ ಒಂದು ಪ್ರಯೋಗವನ್ನು ಮಾಡಿ ಆ ಭಸ್ಮ ರೆಡಿ ಮಾಡಿಬಿಟ್ಟು ಕೈಮಸಿನೇ ತೆಗೆದುಕೊಂಡು ಬಂದು ಅವರಿಗೆ ಹಚ್ಚೋದು ಅಥವಾ ಮದ್ದಿಡಿ ಹಾಕೋದು ಏನಾದರೂ ಒಂದು ಮಾಡಿದಾಗ, ಆತ್ಮದಲ್ಲಿ ಇರ್ತಕ್ಕಂತಹ ಏನು ಸಮಸ್ಯೆ ಇರುತ್ತೋ ಆ ಸಮಸ್ಯೆಯಲ್ಲೇ ಈ ಮನುಷ್ಯನಿಗೆ ಬರೋದಕ್ಕೆ ಶುರು ಆಗುತ್ತೆ. ಯಾವ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ. ಸ್ವಾಭಾವಿಕವಾಗಿ ಬಂದಿರತಕ್ಕಂತಹ ಸಮಸ್ಯೆಗಳಿಗೆಲ್ಲ ಪ್ರತಿಯೊಂದಕ್ಕೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಇದು ಅನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದಲ್ವಾ. ಸೊ ಹಾಗಾಗಿ ಮತ್ತೆ ಇಷ್ಟೇ ಅಲ್ಲ, ಇನ್ನೊಂದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬರೀ ಕೈಮದ್ದು ಅಂತೇಳಿ ಹಾಕಿದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿಲ್ಲ ಅಂದ್ರೂ ಕೂಡ ಇವಾಗ ಏನಾಗುತ್ತೆ ಅಂದರೆ, ಒಂದು ಮನೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆ ಮನೆ ಫುಲ್ಲು ಕತ್ಲಾಗಿರುತ್ತೆ, ಯಾವುದು ಪೂಜೆ ಪುನಸ್ಕಾರ ಏನೂ ನಡೀತಾ ಇರೋದಿಲ್ಲ, ಹಾಳು ಬಿದ್ದೋಗಿರುತ್ತೆ. ಅಲ್ಲಿ ಏನೇನು ಬೇಕು ಎಲ್ಲ ಹೋಗಿ ಸೇರ್ಕೊಳ್ಳೋದಿಲ್ವಾ. ಅದೇ ಥರನೇ ನಮ್ಮ ಚಕ್ರಾಸ್ಗಳಲ್ಲೆಲ್ಲ ಇಂಬ್ಯಾಲೆನ್ಸ್ ಆದಾಗ, ಮತ್ತು ನಮ್ಮ ಮೈಂಡು ಯಾವಾಗಲೂ ನೆಗೆಟಿವ್ ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಎನರ್ಜಿಗಳೆಲ್ಲ ಆಟೋಮೆಟಿಕ್ಕಾಗಿ ಸಂಚಾರ ಮಾಡೋದಕ್ಕೆ ಶುರು ಆಗುತ್ತೆ. ಇದು ನನ್ನ ರಿಲೇಟೆಡ್ ಅಪ್ಪ, ನಾನು ಬಂದ್ಬಿಡೋಣ, ಇಲ್ಲಿ ಸೇರ್ಕೊಳ್ಳೋಣ ಅಂತ ನಮ್ಮ ಎನರ್ಜಿ ಫೀಲ್ಡಲ್ಲೆಲ್ಲ ಬಂದು ಸೇರಿಕೊಳ್ಳುತ್ತೆ. ಅದೇ ನಮ್ಮ ರಿಲೇಟೆಡ್ ಅಲ್ಲ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಅದು ವಾಪಸ್ ಹೊರಟೋಗುತ್ತೆ. ಆದರೂ ಇದು ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಕೈಮದ್ದಿನ ಜೊತೆಯಲ್ಲಿ ಕೆಲವೊಂದು ಪ್ರಯೋಗ ಮಾಡಿ ಹಾಕ್ತಾರಲ್ಲ, ನಾವು ಕೂಡ ಟ್ರೀಟ್ಮೆಂಟ್ ಮಾಡಿದಾಗ ಕೆಲವು ಟೈಮಲ್ಲಿ ಒಂದು 25 ದಿವಸನೋ 21 ದಿವಸನೋ ಅಥವಾ 3 ತಿಂಗಳು ಏನೋ ಒಂದು ಟೈಮ್ ಹೇಳಿರ್ತೀವಿ. ಆ ಟೈಮ್ ಒಳಗಡೆ ಅವ್ರ ಅದೃಷ್ಟ ಆದರೆ ಆಗ್ಬೋದು, ಇಲ್ಲಾಂದರೆ ಆ ಟೈಮ್ ಮೀರಿ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ. ಏಕೆಂದರೆ ನಮ್ಮದು ಎಫೆಕ್ಟು ಮಾತ್ರ ಅಷ್ಟೇ ಅಲ್ಲ, ಆ ವ್ಯಕ್ತಿ ಯಾರಿರ್ತಾನೋ ಪೇಷೆಂಟು ಅವ್ರಿಗೂ ಕೂಡ ಕೆಲವೊಂದು ಹೇಳ್ಕೊಟ್ಟಿರ್ತೀನಿ, ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನೂ ಕೆಲವೊಬ್ಬ ವ್ಯಕ್ತಿಗಳಿಗೆ ಏನು ಅಂದರೆ, ಯಾವುದಾದ್ರೂ ಒಂದು ಅಂಗಾಂಗಗಳಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಅದು ಕೊನೆವರೆಗೂ ಕೂಡ ಸರಿ ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಹೂಣ ಆಗೋಗ್ಬಿಟ್ಟಿರುತ್ತೆ. ಆ ಒಂದು ಪ್ರಯೋಗ ಆ ಥರ ಇರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಈ ಮಾಯ ಹುಳುಗಳೆಲ್ಲ ಸೃಷ್ಟಿಯಾಗಿ ಅದನ್ನೂ ಕೂಡ ಅಷ್ಟೇ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಕುಂಠಿತಗೊಳ್ತಾರೆ. ಈ ಒಂದು ರಿಲೇಟೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೈಮದ್ದಿಗೆ ಯಾವ ರಿಲೇಟೆಡ್ಗೆ ಸಂಬಂಧಪಟ್ಟಿರುತ್ತೋ ಅಂಥ ಸಮಸ್ಯೆಗಳೆಲ್ಲ ಬಗೆಹರಿತಾ ಹೋಗುತ್ತೆ. ಎಲ್ಲಿ ಅದು ತುಂಬ ಮಿತಿ ಮೀರಿ ತಲೆಗೆ ಹೇರಿರುತ್ತೋ, ಈಗ ಹೊಟ್ಟೆ ಭಾಗದಿಂದ ತಲೆವರೆಗೂ ಹೇರುತ್ತಲ್ಲ, ಅಂಥ ಒಂದು ಸಮಯದಲ್ಲಿ ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈ ಆತ್ಮಗಳು ಅಷ್ಟೇ, ಈ ಆತ್ಮ ಸಂಚಾರ ಮಾಡ್ತಾ ಹೋಗ್ತಿರ್ತೀವಿ. ಈಗ ಆತ್ಮಕ್ಕೂ ಕೂಡ ಅಷ್ಟೇ, ಇವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಅದು ಅಂದ್ಕೊಂಡ್ರೂ ಕೂಡ ಅವರು ಒಂದು ಕೆಲವೊಂದು ಮಂತ್ರ ಬಂಧನವನ್ನು ಮಾಡಿಬಿಟ್ಟು ಅದಕ್ಕೆ ತೊಂದರೆ ಕೊಡ್ತಿರ್ತಾರೆ. ಅದೇ ಥರ ನಿಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಕೆಲವೊಂದೊಂದು ಆತ್ಮಗಳು ಅಷ್ಟೇ, ಯಾರಿಗೂ ಏನು ತೊಂದರೆ ಕೊಡಬಾರ್ದು ಅಂತ ಅದ್ರ ಪಾಡಿಗೆ ಅದು ಇದ್ರೂ ಕೂಡ ಈ ಥರದ ಒಂದು ಪ್ರಯೋಗವನ್ನು ನಡೆಸ್ತಾ ಇರ್ತಾರೆ. ಆಗ ಅದು ತೊಂದರೆ ಕೊಡಲೇಬೇಕಾಗುತ್ತೆ. ಅಂಥ ಒಂದು ತೊಂದರೆಗಳು ನಿಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ಎಲ್ಲಿ ಹೋದ್ರೂ ಕೂಡ ಏನೂ ಸಮಸ್ಯೆ ಬಗೆಹರಿತಾನೇ ಇರೋದಿಲ್ಲ. ಈಗ ಎಲ್ಲೋ ಹೋಗಿ ಏನೋ ಒಂದು ಹೋಮ ಮಾಡಿಸ್ತಿರ್ತೀರ, ಅಲ್ಲಿಂದ ಅದು ಬಿಟ್ಟು ಸ್ವಲ್ಪ ದಿನ ಹೋಗ್ಬಿಡುತ್ತೆ.
ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಿಮಗೆ ಅಡೆತಡೆ ಮಾಡೋದು. ಲೇಡೀಸ್ ಆದರೆ ಅವರು ಡೇಟ್ ಆಗೋವಂಥದ್ದು, ಜೆಂಟ್ಸ್ ಆದರೆ ಏನೋ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ ಮಾಡೋದು, ಜಗಳ ತೆಗೆಯೋವಂಥದ್ದು. ಕೆಲವು ಟೈಮಲ್ಲಿ ಹೆಂಗೆ ಅಂದರೆ ದೇವ್ರ ರೂಪನೇ ತೋರಿಸ್ತಾ ನಿಂತ್ಕೊಳ್ಳುತ್ತೆ. ಈ ಥರ ಎಲ್ಲ ಇರುತ್ತೆ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅವು ಇನ್ನೆಲ್ಲ ಹೋಗಿ ಒಂದು ಕಡೆ ಕೂತ್ಕೊಳ್ಳೋದು, ಅದು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬಂದು ಸೇರ್ಕೊಳ್ಳೋದು, ಹೀಗೆಲ್ಲ ಆಗುತ್ತೆ. ನಾವು ಕೆಲವು ಟೈಮಲ್ಲೆಲ್ಲ ಪ್ರಶ್ನೆ ನೋಡಬೇಕಾದ್ರೂ ಕೂಡ ಅಷ್ಟೇ, ನಮಗೂ ಕೂಡ ಒಂದೊಂದು ಟೈಮು ಗೊತ್ತೇ ಆಗೋದಿಲ್ಲ. ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ, ಸಖತ್ತು ಕನ್ಫ್ಯೂಸ್ ಮಾಡ್ತಾ ಇರುತ್ತೆ. ಅಂದರೆ ನೀವೇ ತಪ್ಪು ಕ್ವಶನ್ ಕೇಳ್ಬಿಟ್ಟಿದ್ದೀರೇನೋ ಅಂತ ಅನ್ನಂಗೆ. ಆಮೇಲೆ ಕೊನೆಯಲ್ಲಿ ಅದಕ್ಕೆ ಉತ್ತರ ಏನಿರುತ್ತೋ ಅದು ಗೊತ್ತಾಗುತ್ತೆ. ಆ ಒಂದು ಪರಿಹಾರ ಹೇಳಿದ್ರೂ ಕೆಲವು ಮಂದಿಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಸಮಸ್ಯೆ ಅಡ್ಡ ಬರ್ತಿರ್ತಿಲ್ಲ. ಅವ್ರ ಮನಸ್ಸಲ್ಲೇ ಇದು ಬಗೆಹರಿಯುತ್ತಾ ಇಲ್ವಾ, ಏನು ಮಾಡೋದು, ಇಲ್ಲ ಇನ್ನೊಂದು ಕಡೆ ಹೋಗೋಣ, ಈ ಥರ ಎಲ್ಲ ಆಲೋಚನೆ ಬರೋದಕ್ಕೆ ಶುರು ಆಗುತ್ತೆ. ಅದು ಮಾಡಿಸ್ತಾ ಇರುತ್ತೆ, ಏಕೆಂದರೆ ಬಿಟ್ಟೋಗೋಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಹಾಗಾಗಿ ಸೇರ್ಕೊಳ್ಳೋವಂಥದ್ದು ಸೇರ್ಕೊಂಡ್ಬಿಡುತ್ತೆ, ಆದರೆ ಬಿಟ್ಟೋಗೋ ದಾರಿ ಮಾತ್ರ ಅದಕ್ಕೆ ಗೊತ್ತಾಗ್ತಾ ಇರೋದಿಲ್ಲ. ಈ ಥರ ಒಂದು ಪ್ರಯೋಗ ಮಾಡಿದಾಗ ಈ ಥರ ಒಂದು ಸಮಸ್ಯೆಯನ್ನೆಲ್ಲ ಮನುಷ್ಯರು ಅನುಭವಿಸಲೇಬೇಕಾಗುತ್ತೆ, ಅನುಭವಿಸ್ತಾ ಇರ್ತಾರೆ. ನೋಡೋಲ್ಲ ವೀಕ್ಷಕರು, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.